ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಒಂದು ಯೋಜನೆಗಳ ಸಲುವಾಗಿ ಇಲ್ಲಿ ಒಂದು ಅಭಿವೃದ್ಧಿ ನಿಗಮ ವತಿಯಿಂದ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರೆಯಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ವತಿಯಿಂದ ಒಂದು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳನ್ನು ಇಲ್ಲಿ ಅರ್ಜಿಗಳು ಆಹ್ವಾನಿಸಲಾಗಿರುತ್ತೆ. ಅದರಲ್ಲಿ ಯಾವ್ಯಾವ ಯೋಜನೆಗೆ ಯಾವ್ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅದರ ಬಗ್ಗೆ ಸಂಬಂಧಪಟ್ಟಂತ ನೋಡೋಣ. ಮೊದಲನೇದಾಗಿ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಅಂದರೆ ಘಟಕದ ವೆಚ್ಚ 25 ಲಕ್ಷ ಘಟಕದ ವೆಚ್ಚ ಇರುತ್ತೆ, 20 ಲಕ್ಷ ಸಹಾಯಧನವನ್ನು ಇರುತ್ತೆ. ಅದಕ್ಕೆ 4% ಶೇಕಡ ಬಡ್ಡಿ ದರ ಜೊತೆಗೆ ಇಲ್ಲಿ ಲೋನ್ ಕೂಡ ಸೌಲಭ್ಯ ಮಾಡಿ ಕೊಡಲಾಗುತ್ತೆ. ಸೊ ಎರಡನೇದಾಗಿ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 1.20 ಎಕರೆ ಅಂದರೆ 1.5 ಎಕರೆಯಿಂದ 5 ಎಕರೆ ಒಳಗಡೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ ಸೆಟ್ ಅಳವಡಿಸಿ ವಿದ್ಯುದೀಕರಣಗೊಳಿಸಿ. ಅಂದರೆ ಇಲ್ಲಿ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಹೊಡೆಸ್ಕೊಡ್ತಾರೆ, ಹಾಗೂ ಅದ್ರ ಜೊತೆ ಕರೆಂಟ್ ಕನೆಕ್ಷನ್ ಕೂಡ ಇಲ್ಲಿ ಮಾಡಿಸಿ ಮೋಟರ್ ಸಮೇತ ನಿಮಗೆ ಇಲ್ಲಿ ನೀರಾವರಿ ಸೌಲಭ್ಯ ಮಾಡಿ ಕೊಡಲಾಗ್ತಾ ಇದೆ. ಸೊ ಅದಕ್ಕೆ ಘಟಕ ವೆಚ್ಚ ಬಂದು 4,75,000 ರೂಪಾಯಿಯಿಂದ 3,75,000 ರೂಪಾಯಿ. ಇದರಲ್ಲಿ 50,000 ರೂಪಾಯಿ ಸಾಲ ಸೇರಿರುತ್ತದೆ. ಅಂದರೆ 50,000 ರೂಪಾಯಿ ಸಾಲ ಇರುತ್ತೆ. ಅದರಲ್ಲಿ ಟೋಟಲ್ 4,75,000 ರೂಪಾಯಿಲಿ ನಿಮಗೆ ಲೋನ್ ಮಾಡಿಸ್ಕೊಡ್ಲಾಗುತ್ತೆ. ಅದರಲ್ಲಿ 50,000 ರೂಪಾಯಿ ರಿಟರ್ನ್ ಆಗಿ ಕಟ್ಟಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಸ್ವಯಂ ಉದ್ಯೋಗ ಕಾರ್ಯಕ್ರಮದಲ್ಲಿ ನೇರ ಸಾಲ ಯೋಜನೆ ಇದೆ. ಅದರಲ್ಲಿ ಹಾಗೂ ಹೈನುಗಾರಿಕೆ ಯೋಜನೆ ಇದೆ, ಹಾಗೂ ಸ್ವಾವಲಂಬಿ ಸಾರಥಿ ಯೋಜನೆ. ಅಂದರೆ ಸರಕು ವಾಹನ ಅಥವಾ ಟ್ಯಾಕ್ಸಿ ಗೂಡ್ಸ್ ವೆಹಿಕಲ್ ಏನಾದರೂ ಖರೀದಿ ಮಾಡ್ತಾ ಇದ್ದರೆ ಗರಿಷ್ಠ 4 ಲಕ್ಷಗಳ ಸಹಾಯಧನಲ್ಲಿ ಕೊಡಲಾಗುತ್ತೆ. ಯಾವುದೇ ವೆಹಿಕಲ್ ತಗೊಳ್ಳಲಿ ಅದಕ್ಕೆ 4 ಲಕ್ಷ ಸಹಾಯಧನ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ 4ನೇದಾಗಿ ಇಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಾಗಿ ಇದರಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡೋಕ್ಕೋಸ್ಕರ ಇಲ್ಲಿ 2 ಲಕ್ಷ ಗರಿಷ್ಠ ಸಹಾಯಧನದೊಂದಿಗೆ ನಿಮಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೋಸ್ಕರ ಸರ್ಕಾರ ವತಿಯಿಂದ ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಸಾಲವನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಮೈಕ್ರೋ ಕ್ರೆಡಿಟ್ ಯೋಜನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಸದಸ್ಯರು ಇರಬೇಕು. ಕಿರು ಆರ್ಥಿಕ ಚಟುವಟಿಕೆಗಳಿಗಾಗಿ ಸಾಲ ಹಾಗೂ ಸಹಾಯಧನ ಸೌಲಭ್ಯ ನೀಡಲಾಗುತ್ತೆ. ಅಂದರೆ ಸಣ್ಣ ಪುಟ್ಟ ಏನಾದರೂ ನೀವು ಬಿಸ್ನೆಸ್ ಮಾಡೋಕ್ಕೋಸ್ಕರ ಇಲ್ಲಿ ಘಟಕದ ವೆಚ್ಚ 5 ಲಕ್ಷವರೆಗೂ ನಿಮಗೆ ಲೋನ್ ಮಾಡಿಕೊಡಲಾಗುತ್ತೆ. ಅದರಲ್ಲಿ 2.5 ಲಕ್ಷ ಬಂದು ನಿಮಗೆ ಇಲ್ಲಿ ಸಾಲ ಇರುತ್ತೆ, 2.5 ಲಕ್ಷ ನಿಮಗೆ ಇಲ್ಲಿ ಸಹಾಯಧನವನ್ನು ಕೊಡಲಾಗುತ್ತೆ. ಸೊ ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಇಲ್ಲಿ 18 ಆಗಸ್ಟ್ 2025ರಿಂದ ಆಗ 17 ಸೆಪ್ಟೆಂಬರ್ 2025ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಎಲ್ಲೆಲ್ಲಿ ಸಲ್ಲಿಕೆ ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಹತ್ತಿರ ಗ್ರಾಮ 1, ಕರ್ನಾಟಕ 1 ಹಾಗೂ ಬೆಂಗಳೂರು 1 ಈ ಒಂದು ಕೇಂದ್ರಗಳಲ್ಲಿ ಮಾತ್ರ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಸಲ್ಲಿಕೆ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಶೇಷ ಸೂಚನೆ ಏನಿದೆ ಅಂದರೆ 2023-24ನೇ ಸಾಲಿನ ಹಾಗೂ 2024-25ನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಕಾಶತೆ ಇರುವುದಿಲ್ಲ. ಅಂದರೆ ರೀಸೆಂಟಾಗಿ ಕಳೆದ 2 ವರ್ಷಗಳ ಹಿಂದೆಯಿಂದ ಯಾರ್ಯಾರು ಆನ್ಲೈನ್ ಮೂಲಕ ಈ ಒಂದು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಇಲಾಖೆಯಲ್ಲಿ ಯಾರ್ಯಾರು ಈ ಒಂದು ಯೋಜನೆಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ ಮತ್ತು ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಏನೋ ಆ ಥರ ಅವಕಾಶತೆ ಇರೋದಿಲ್ಲ, ಅದೇ ಅರ್ಜಿಯನ್ನು ಕಂಟಿನ್ಯೂ ಆಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಯಾರ್ಯಾರು ಈ ಒಂದು ಪರಿಶಿಷ್ಟ ಪಂಗಡಗಳಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ಕಂಪಲ್ಸರಿ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರು ಕೂಡ ಈ ಒಂದು ಯೋಜನೆ ಲಾಭನ ಪಡೆದುಕೊಳ್ಳಲಿ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.